ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆ ಗುರು ಪೂರ್ಣಿಮಾ ಹಬ್ಬ ಇದೆ. ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತ ಇದು. ಈ ದಿನದಂದು ಶಿಷ್ಯರು ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿ ಅವರಿಂದ ಆಶೀರ್ವಾದವನ್ನ ಪಡೆಯುವ ಶುಭ ದಿನವಾಗಿದೆ. ಹಿಂದೂ ಧರ್ಮದಲ್ಲಿ ಗುರುಗಳನ್ನ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತೆ. ಏಕೆಂದರೆ ಅವರು ನಮ್ಮನ್ನ ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತಾರೆ. ಹಾಗಾದ್ರೆ ಗುರು ಪೂರ್ಣಿಮಾ ಯಾವಾಗ ಇದೆ ಎಂದರೆ, ವೈದಿಕ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆ ಜುಲೈ 10ರಂದು ಮಧ್ಯಾಹ್ನ 1:36ಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಜುಲೈ 11ರಂದು ಮಧ್ಯಾಹ್ನ 2:06ಕ್ಕೆ ಕೊನೆಗೊಳ್ಳುತ್ತೆ. ಈ ರೀತಿಯಾಗಿ ಗುರು ಪೂರ್ಣಿಮೆ ಹಬ್ಬವನ್ನು ಜುಲೈ 10ರಂದು ಆಚರಣೆ ಮಾಡಲಾಗ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ನಿಮ್ಮ ಗುರುಗಳಿಗೆ ಕೆಲವು ವಿಶೇಷ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ಇದರಿಂದ ನೀವು ಅವರ ಸಂಪೂರ್ಣ ಆಶೀರ್ವಾದ ಪಡೆಯಬಹುದು. ಹಾಗಾದ್ರೆ ಈ ಗುರು ಪೂರ್ಣಿಮೆ ಹಬ್ಬದ ಮಹತ್ವ ಏನು ಎಂಬುದನ್ನು ನೋಡೋದಾದ್ರೆ, ಧಾರ್ಮಿಕ ನಂಬಿಕೆಯ ಪ್ರಕಾರ ಮಹರ್ಷಿ ವೇದವ್ಯಾಸರು ಆಷಾಢ ಮಾಸದ ಹುಣ್ಣಿಮೆಯೆಂದು ಜನಿಸುತ್ತಾರೆ. ಆ ದಿನವನ್ನ ಗುರು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂದು ಆಚರಣೆ ಮಾಡಲಾಗುತ್ತೆ. ವೇದವ್ಯಾಸರು ಅನೇಕ ವೇದಗಳು ಮತ್ತು ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಸನಾತನ ಧರ್ಮದಲ್ಲಿ ಮಹರ್ಷಿ ವ್ಯಾಸರನ್ನ ದೇವರ ರೂಪವೆಂದು ಪರಿಗಣಿಸಲಾಗುತ್ತೆ. ಮಹರ್ಷಿ ವೇದವ್ಯಾಸರು ಬಾಲ್ಯದಿಂದಲೂ ಆಧ್ಯಾತ್ಮಿಕತೆಯಲ್ಲಿ ಆಳವಾದಂತಹ ಆಸಕ್ತಿಯನ್ನು ಹೊಂದಿದ್ರು. ಮಹರ್ಷಿ ವೇದವ್ಯಾಸರು ಆಷಾಢ ಮಾಸದ ಹುಣ್ಣಿಮೆಯೆಂದು ತಮ್ಮ ಶಿಷ್ಯರು ಮತ್ತು ಋಷಿಗಳಿಗೆ ಶ್ರೀಮದ್ ಭಾಗವತ್ ಪುರಾಣದ ಜ್ಞಾನವನ್ನು ನೀಡ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಗುರುವಿಗೆ ದೇವರುಗಳಿಗಿಂತ ಹೆಚ್ಚಿನ ಸ್ಥಾನವನ್ನು ಕೊಡಲಾಗಿದೆ. ದೇವಾದಿದೇವ ಮಹಾದೇವ ಸ್ವತಃ ಗುರುದೇವೋ ಗುರುಧರ್ಮೋ ಗುರುನಿಷ್ಠಾ ಪರಮ ತಪಃ ಗುರು ಪರತರಂ ನಾಸ್ತಿ ತ್ರಿವರಂ ಕತ್ಯಾಮಿತೆ ಎಂದು ಹೇಳಿದ್ದಾರೆ. ಅಂದರೆ ಗುರುವೇ ಸರ್ವಸ್ವ, ಗುರುವಿಗೆ ನಿಷ್ಠೆಯೇ ಅಂತಿಮ ಧರ್ಮ. ಅಂದರೆ ಮನುಷ್ಯರ ಜೊತೆಗೆ ದೇವರುಗಳಿಗೂ ಗುರು ಬೇಕು. ಆದ್ದರಿಂದ ಜೀವನದಲ್ಲಿ ಗುರು ಇರುವುದು ಬಹಳ ಮುಖ್ಯ ಎಂದು ಹೇಳ್ತಾರೆ. ವೀಕ್ಷಕರೇ, ನಾವೆಲ್ಲರೂ ಕೆಲವು ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಹೊಂದಿದ್ದೇವೆ ಮತ್ತು ನಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಿನ ಒಳಿತನ ಹುಡುಕುವ ಮತ್ತು ಯಾವುದು ಸರಿ ಎಂದು ತಿಳಿಯುವ ಮಾರ್ಗದ ಬಗ್ಗೆ ನಮಗೆ ಕಲಿಸಿದ ಕನಿಷ್ಠ ಒಬ್ಬ ಮಾರ್ಗದರ್ಶಕನಿದ್ದಾನೆ. ನಮ್ಮ ಜೀವನದ ಗುರುಗಳಾದ ನಮ್ಮ ಮಾರ್ಗದರ್ಶಕರ ಪ್ರಯತ್ನಗಳ ಮೂಲಕ ನಮ್ಮಲ್ಲಿ ಮೌಲ್ಯ ಮತ್ತು ನಂಬಿಕೆಯ ವ್ಯವಸ್ಥೆಯನ್ನು ತುಂಬಲಾಗಿದೆ. ಗುರು ಪೂರ್ಣಿಮೆಯು ನಮ್ಮ ಜೀವನದಲ್ಲಿ ಸರಿಯಾದ ಹಾದಿಯಲ್ಲಿ ಹೇಗೆ ನಡೆಯಬೇಕು ಮತ್ತು ಸರಿಯಾದ ಆಯ್ಕೆಗಳನ್ನು ಹೇಗೆ ಮಾಡಬೇಕೆಂದು ಕಲಿಸುವ ಗುರುಗಳಿಗೆ ಸಮರ್ಪಿತವಾಗಿದೆ. ಗುರು ಎಂದರೆ ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಮತ್ತು ಅವರ ಬೋಧನೆಗಳಿಂದ ನಮಗೆ ಜ್ಞಾನೋದಯ ನೀಡುವ ಆಧ್ಯಾತ್ಮಿಕ ಮಾರ್ಗದರ್ಶಕರನ್ನು ಸಹ ಉಲ್ಲೇಖ ಮಾಡ್ತಾರೆ. 2025ರ ಗುರು ಪೂರ್ಣಿಮಾ ಆಚರಿಸಲು ಸಜ್ಜಾಗುತ್ತಿರುವಾಗ ನಾವು ತಿಳಿದುಕೊಳ್ಳಬೇಕಾದಂತಹ ಕೆಲವು ವಿಷಯಗಳನ್ನು ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಬೌದ್ಧ ಧರ್ಮದ ಪ್ರಕಾರ ಗುರು ಪೂರ್ಣಿಮಾ ದಿನದಂದು ಗೌತಮ ಬುದ್ಧನು ತನ್ನ ಮೊದಲ 5 ಅನುಯಾಯಿಗಳಿಗೆ ಮೊದಲ ಭಾಷಣವನ್ನ ನೀಡ್ತಾರೆ. ಸಂಘ ಅಥವಾ ಶಿಷ್ಯರ ಸಮುದಾಯವನ್ನ ರಚನೆ ಮಾಡ್ತಾರೆ. ಈ ದಿನ ಹಿಂದೂಗಳು ಬೇಗನೆ ಎದ್ದು ಮಹಾಗುರುವಿಗೆ ತಮ್ಮ ಪೂಜೆಯನ್ನ ಸಲ್ಲಿಸುತ್ತಾರೆ. ಮಹಾಗೀತೆಯ ಪಠಣದ ಮೂಲಕ ಮಹಾಗುರುವನ್ನ ಸ್ಮರಣೆ ಮಾಡ್ತಾರೆ. ಅವರ ಬೋಧನೆಗಳನ್ನ ಗೌರವಿಸಲಾಗುತ್ತೆ. ಹೂಗಳು, ಉಡುಗೊರೆಗಳು, ಪ್ರಸಾದ ಮತ್ತು ಚರಣಾಮೃತಗಳು ಈ ಶುಭ ದಿನದಂದು ಆಚರಣೆಯ ಭಾಗಗಳಾಗಿವೆ. ವೇದವ್ಯಾಸರಿಗೆ ಸಮರ್ಪಿತವಾದ ಆಶ್ರಮಗಳು ಶ್ರೀಗಂಧದ ಪೂಜೆಯೊಂದಿಗೆ ದಿನವನ್ನ ಆಚರಣೆ ಮಾಡುತ್ತವೆ. ವೇದವ್ಯಾಸರಿಗೆ ಸಮರ್ಪಿತವಾದಂತಹ ಆಶ್ರಮಗಳು ಶ್ರೀಗಂಧದ ಪೂಜೆಯೊಂದಿಗೆ ದಿನವನ್ನ ಆಚರಣೆ ಮಾಡುತ್ತವೆ. ಗುರು ಪೂರ್ಣಿಮಾ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಪವಿತ್ರ ದಿನವು ಆಧ್ಯಾತ್ಮಿಕ ಮಾರ್ಗದರ್ಶನದ ಪ್ರಾಮುಖ್ಯತೆಯನ್ನು ಅಂಗೀಕರಿಸುತ್ತೆ. ತಮ್ಮ ಶಿಷ್ಯರ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗುರುಗಳಿಗೆ ಕೃತಜ್ಞತೆ ಮತ್ತು ಗೌರವವನ್ನು ವ್ಯಕ್ತಪಡಿಸಲು ಈ ಹಬ್ಬವನ್ನು ಸಮರ್ಪಿಸಲಾಗಿದೆ. ಗುರು ಪೂರ್ಣಿಮಾ ಗುರು ಮತ್ತು ಶಿಷ್ಯರ ನಡುವಿನ ಪೂಜ್ಯ ಸಂಬಂಧವನ್ನು ಗೌರವಿಸುತ್ತೆ. ಗುರು ಎಂಬ ಪದವು ಇಂಗ್ಲಿಷ್ ನಿಘಂಟಿನ ಭಾಗವಾಗಿದೆ. ಆದರೆ ಗುರು ಎಂಬ ಪದದ ಮೂಲ ಸಂಸ್ಕೃತವಾಗಿದೆ. ಅಂದರೆ ನಮ್ಮ ಜೀವನದಿಂದ ಅನಕ್ಷರತೆ ಮತ್ತು ಅಜ್ಞಾನದ ಕತ್ತಲೆಯನ್ನ ತೆಗೆದುಹಾಕುವ ವ್ಯಕ್ತಿ ಎಂದರ್ಥ. ಒಟ್ಟಿನಲ್ಲಿ ಗುರು ಪೂರ್ಣಿಮಾ ಹಬ್ಬದ ದಿನದಂದು ಗುರುಗಳಿಗೆ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ, ನಮನಗಳನ್ನ ಸಲ್ಲಿಸುವಂತಹ ದಿನವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.